ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಮ್ಮು, ನಿನ್ನಿಂದ ನಾನು ಇದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಎಲ್ರಿಗೂ ನಂಬಿಕೆ ದ್ರೋಹ ಮಾಡ್ಬಿಟ್ಟೆ ಅಲ್ವಾ? ಆರ್ತಿ, ಏನಕ್ಕೆ ಇಷ್ಟು ಕೋಪ ಮಾಡ್ಕೊಳ್ತಾ ಇದೆಯಾ? ಸ್ವಲ್ಪ ಕಾಮ್ ಡೌನ್ ಆಗು. ನಿಮ್ಗಿದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರಿ ಅತ್ಗೆ. ಏ ಅಮ್ಮು, ನೀನು ಸಮಯ ಬಂದಾಗ ಹೇಳ್ತೀನಿ ಅಂತ ಹೇಳಿದ್ದು ಇದೇ ವಿಷಯಕ್ಕೆನಾ? ಅಲ್ಲ ಕಣೆ, ವೇದಾಂತ್ ಭಾವ ಆ ಹುಡುಗಿ ಯಾರು ಅಂತ ಹುಡ್ಕಕ್ಕೆ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ನಿನಗೆ ಗೊತ್ತು ತಾನೆ? ಪಾಪ ಭಾವ, ಆ ಹುಡುಗಿ ಯಾರೇ ಆದ್ರೂ ಸರಿ ಅವಳನ್ನ ರಾಜಣ್ಣನ ಜೊತೆ ಮದ್ವೆ ಮಾಡಿಸ್ತೀನಿ ಅಂತ ಊರೆಲ್ಲ ಹುಡುಕ್ತಿದ್ದಾರೆ. ಇಷ್ಟು ದೊಡ್ಡ ವಿಷಯನ ಮುಚ್ಚಿಟ್ಟಿದ್ಯಾ ಅಂದ್ರೆ ನೀನ್ ನನ್ನ ತಂಗಿ ಅಮ್ಮು ಅಲ್ಲ. ನೀನ್ ತುಂಬಾ ಬದಲಾಗಿದ್ಯಾ. ಎಲ್ರೂ ನಂಬಿಕೆಗೂ ಮೋಸ ಮಾಡ್ತಿದ್ಯಾ. ಎಲ್ಲದಕ್ಕಿಂತ ಹೆಚ್ಚಾಗಿ ಅದಿತಿ ಮತ್ತೆ ರಾಜಣ್ಣಂಗೆ ಮೋಸ ಮಾಡ್ತಿದ್ಯಾ. ಅವ್ರ ಜೀವನಾನೇ ಹಾಳು ಮಾಡ್ತಿದ್ಯಾ. ಹೌದು, ನಿಂಗೆ ರಾಜಣ್ಣ ಮತ್ತೆ ಅದಿತಿ ಮದ್ವೆ ಆಗೋದು ಇಷ್ಟ ಇದೆಯೋ ಇಲ್ವೋ? ಅಕ್ಕ, ಅವರಿಬ್ರು ಮದುವೆ ಆಗೋದು ನನಗೂ ಇಷ್ಟನೇ ಅಕ್ಕ. ಹಾಗೇನಾದರೂ ಅವ್ರಿಗೆ ಮದುವೆ ಆದರೆ ಎಲ್ರಿಗಿಂತ ನಾನೇ ತುಂಬ ಖುಷಿ ಪಡ್ತೀನಿ. ಸುಳ್ಳು, ನಿಂಗೆ ಈ ಮದುವೆ ಆಗೋದು ಇಷ್ಟ ಇಲ್ಲ, ಅದಕ್ಕೆ ಈ ವಿಷಯ ಮುಚ್ಚಿಟ್ಟಿದ್ಯಾ ತಾನೆ? ಅಕ್ಕ, ನಿಂಗಿನ್ನೂ ಈ ವಿಷಯದ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಕಣೆ. ಅದಿತಿ ರಾಜಣ್ಣ ಮದುವೆ ಆಗೋದಕ್ಕೆ ನಾನು ಸಹಾಯ ಮಾಡಬಾರ್ದು, ಈ ವಿಷಯದ ಬಗ್ಗೆ ನಾನು ಯಾರ ಹತ್ರನೂ ಮಾತಾಡಬಾರ್ದು ಅಂತ ಅಪ್ಪ ನನ್ನ ಹತ್ರ ಭಾಷೆ ತಗೊಂಡಿದ್ದಾರೆ. ಏನು, ಅಪ್ಪ ಆ ಥರ ಹೇಳಿದ್ರಾ? ಹಾಂ ಅಕ್ಕ, ಅವ್ರಿಗೆ ಮಾತು ಕೊಟ್ಟ ಮೇಲೆ ನಾನು ಏನು ಮಾಡೋದಕ್ಕಾಗತ್ತೆ ಹೇಳು? ಅವರು 1000 ಹೇಳ್ತಾರೆ, ಹಾಗಂತ ಪ್ರೀತಿ ಮಾಡೋರ್ ಕನ್ಸನ್ನ ಗಾಳಿಲಿ ತೂರಕ್ಕಾಗತ್ತಾ? ಈಗೇನು ಮಾಡೋದು ಅಂತ ಅಕ್ಕ? ಒಂದು ವಿಷಯ ಅರ್ಥ ಮಾಡ್ಕೊ, ಈ ಪ್ರಪಂಚದಲ್ಲಿ ಯಾರೇ ಪ್ರೀತಿ ಮಾಡ್ತೀನಿ ಅಂದ್ರು ಅದಕ್ಕೆ ತಂದೆ ತಾಯಿ ಸಪೋರ್ಟ್ ಮಾಡೋದಿಲ್ಲ. ನಾವೇ ಮುಂದೆ ನಿಂತು ಮದ್ವೆ ಮಾಡ್ತೀವಿ ಅಂತಾನೂ ಹೇಳೋದಿಲ್ಲ, ಎಲ್ರೂ ಬೇಡ ಅಂತಾನೆ ಹೇಳೋದು. ಈಗ ನಿನ್ ವಿಷಯನೇ ತಗೋ, ನೀನ್ ಭಾವನ್ ಲವ್ ಮಾಡ್ಬೇಕಾದ್ರೆ ಅಪ್ಪ ಅಮ್ಮ ಅತ್ತೆ ಇವ್ರಿಗೆಲ್ಲ ಇಷ್ಟ ಇತ್ತಾ? ಹಾಗಂತ ನೀನ್ ಸುಮ್ಮನೆ ಇದ್ಯಾ? ಹಂಗೋ ಹಿಂಗೋ ಮಾಡಿ ನಿನ್ ಪ್ರೀತಿನ ಉಳಿಸ್ಕೊಂಡೆ ತಾನೆ? ನೀನ್ ಮಾತ್ರ ಲವ್ ಮಾಡಿ ಇಷ್ಟಪಟ್ಟು ಮದ್ವೆ ಆಗ್ಬೋದು, ಅದಿತಿ ಮಾತ್ರ ಲವ್ ಮಾಡಿ ಮದ್ವೆ ಆಗ್ಬಾರ್ದಾ? ನಿನಗೊಂದ್ ನ್ಯಾಯ, ಅವಳಿಗೊಂದ್ ನ್ಯಾಯನಾ? ರಕ್ತ ಹಂಚ್ಕೊಂಡು ಹುಟ್ಟಿದ್ದಾರೆ ಅಂದ್ಮೇಲೆ ಅವಳ ಬಗ್ಗೆನೂ ಯೋಚನೆ ಮಾಡ್ಲೇಬೇಕು. ಬರೀ ಸ್ವಾರ್ಥಕ್ಕೆ ಮಾತ್ರ ಬದುಕೋದಲ್ಲ, ನಮ್ಮವ್ರ ಸುಖಕ್ಕೂ ಬದುಕಬೇಕು. ಆಗ್ಲೇ ಮನುಷ್ಯನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಗೋದು. ಆರ್ತಿ ಹೇಳ್ತಿರೋದು ಕರೆಕ್ಟ್ ಆಗಿದೆ ಅಮ್ಮ. ಈ ವಿಷಯದ ಬಗ್ಗೆ ಕೂತ್ ಮಾತಾಡಿದ್ರೆ ಯಾವ ತಂದೆ ತಾಯಿನೂ ಒಪ್ಪದೇ ಇರಲ್ಲ. ಪ್ರಪಂಚದಲ್ಲಿ ಯಾವುದೇ ತಂದೆ ತಾಯಿ ಆದ್ರೂ ಅವ್ರ ಮಕ್ಳ ಭವಿಷ್ಯದ ಬಗ್ಗೆ, ಸುಖ ಸಂತೋಷದ ಬಗ್ಗೆ ಹಾಳು ಬಯಸಲ್ಲ ಅಲ್ವಾ? ಅವ್ರ ಲೈಫ್ ಒಳ್ಳೇದಾಗಿರ್ಲಿ ಅಂತಲೇ ಯೋಚನೆ ಮಾಡ್ತಾರೆ. ಅದಕ್ಕೆ ಅಪ್ಪ ಸಡನ್ನಾಗಿ ಕರೆದು ಆ ಥರ ಹೇಳಿದಾಗ ನಂಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಅದಕ್ಕೆ ಸ್ವಲ್ಪ ಟೆನ್ಷನ್ ಆಯಿತು. ಅಮ್ಮು, ಅಪ್ಪ ಹೇಳಿದ ತಪ್ಪು ಅಂತ ನಾನು ಹೇಳಲ್ಲ ಕಣೆ. ಅವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಿದಾಗ ಅವ್ರು ಮಾಡಿದ್ದೆಲ್ಲ ಸರಿ ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ಅವ್ರ ಯೋಚನೆಗಳು ಸರಿಯಾಗೇ ಇರುತ್ತೆ. ಹಾಗಂತ ನಾವು ಸುಮ್ಮನೆ ಕೂರಬಾರ್ದು. ಏನಾದ್ರೂ ಮಾಡಿ ರಾಜಣ್ಣ ಮತ್ತೆ ಅದಿತಿನ ಒಂದ್ ಮಾಡಬೇಕು. ಅವರಿಬ್ರು ಮದ್ವೆನ ನಾವು ಮಾಡಿಸ್ಲೇಬೇಕು ಅಮ್ಮು. ಈ ವಿಷಯದ ಬಗ್ಗೆ ಅದಿತಿ ಹತ್ರ ನಾನು ಮಾತಾಡ್ತೀನಿ. ವೇದಾಂತ್ ಭಾವಂಗೆ ನೀನೇ ಈ ವಿಷಯನ ಹೇಳು ಅಂತ ಹೇಳ್ತೀನಿ, ಓಕೆನಾ? ನೀನು ಹೇಳ್ದಾಗೆಲ್ಲ ಆಗಲ್ಲ ಅಕ್ಕ. ಅಪ್ಪಂಗೆ ಅವಳು ರಾಜಣ್ಣನ ಲವ್ ಮಾಡ್ತಿರೋದು ಇಷ್ಟ ಇಲ್ಲ ಅಂದಮೇಲೆ ಅವಳು ವೇದಾಂತ್ ಹತ್ರ ಹೇಗೆ ಮಾತಾಡ್ತಾಳೆ?
ಹಿಂಗೆ ಮಾಡಿದ್ರೆ ಹೇಗಿರುತ್ತೆ? ಹೇಗಾರ್ತಿ? ಓಕೆನಾ? ಹೇಗಿದೆ? ಸೂಪರ್ ಆಗಿದೆ. ಆದರೆ ಆರ್ತಿ, ನೀನು ಲವ್ ಮ್ಯಾಟ್ರಲ್ಲಿ ಇಷ್ಟೊಂದು ಶಾರ್ಪ್ ಯಾವಾಗಾದೆ? ಅದಕ್ಕೆ ಇವಾಗ ಪ್ಲ್ಯಾನ್ ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ ಯೋಚನೆ ಮಾಡೋಣ. ಇದಾ ನಿನ್ ಪ್ಲಾನು? ನನ್ನನ್ನೇ ಯಾಮಾರಿಸಿ ಆ ಅದಿತಿನ ಈ ಮನೆ ಸೊಸೆ ಮಾಡಬೇಕು ಅಂತಿದ್ದೀರಾ? ಇಡಿಯಟ್ಸ್, ಏನೇನೋ ಪ್ಲಾನ್ ಮಾಡ್ತಾ ಇದ್ದೀರಾ. ನೋಡ್ತಾ ಇರಿ ಏನ್ ಮಾಡ್ತೀನಿ ಅಂತ. ವೇದಾಂತ್, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಅಕ್ಕ ಪ್ಲೀಸ್ ಕಣೆ, ಸಮಾಧಾನ ಮಾಡ್ಕೋ. ಇಷ್ಟಕ್ಕೆ ಎಲ್ಲ ಮುಗ್ದೋಯ್ತು ಅಂತ ಅನ್ಕೋಬೇಡ. ಸ್ವಲ್ಪ ತಾಳ್ಮೆಯಿಂದ ಇರೆ, ಎಲ್ಲ ಸರಿ ಹೋಗುತ್ತೆ. ಅದಿತಿಗೆ ನಾನೇ ಫೋನ್ ಮಾಡ್ತೀನಿ. ಅಕ್ಕ ಲೌಡ್ ಸ್ಪೀಕರ್ ಹಾಕು. ಆರ್ತಿ ಅಕ್ಕ ಕಾಲ್ ಮಾಡಿದಾಳೆ, ಮಾತಾಡೆ. ನಾನೇ ಮಾತಾಡ್ತೀನಿ, ಏನೋ ಇಂಪಾರ್ಟೆಂಟ್ ಇದ್ರೂ ಇರ್ಬೋದು. ಹಲೋ ಅಕ್ಕ. ಅಂಜು, ಅರ್ಜೆಂಟಾಗಿ ಅದಿತಿಗೆ ಫೋನ್ ಕೊಡು. ಫೋನ್ ಕೊಟ್ಬಿಟ್ಟು ನೀನು ಸ್ವಲ್ಪ ಆಚೆ ಹೋಗು. ಇಲ್ಲ ಅಕ್ಕ, ಅದೇನು ಅಂತ ನನಗೆ ಹೇಳು, ನಾನೇ ಹೇಳ್ತೀನಿ. ದೊಡ್ಡವ್ರ ವಿಷಯ ಎಲ್ಲ ನಿಂಗೆ ಯಾಕೆ? ಸುಮ್ಮನೆ ಹೇಳ್ದಷ್ಟು ಮಾಡು. ಅಕ್ಕ, ನೀನು ಅನ್ಕೊಂಡಿರೋ ಥರ ನಾನು ಚಿಕ್ಕ ಹುಡುಗಿ ಅಲ್ಲ. ನನಗೆ ಅದಿತಿ ಅಕ್ಕನ ವಿಷಯನೂ ಗೊತ್ತು, ನೀನು ಯಾಕೆ ಕಾಲ್ ಮಾಡಿದ್ಯಾ ಅಂತಲೂ ಗೊತ್ತು. ಸೊ ನನ್ನ ಹತ್ರನೇ ಎಲ್ಲ ಹೇಳ್ಕೊ. ಹೌದಾ? ನಿನಗೆ ಗೊತ್ತಿದ್ಯಾ? ನಿಂಗಿಂತ ಮುಂಚೆನೇ ನನಗೆಲ್ಲ ಗೊತ್ತಿತ್ತು. ಸರಿ, ಹಾಗಿದ್ರೆ ಡೋರ್ ಕ್ಲೋಸ್ ಮಾಡು. ಅಪ್ಪ ಅಮ್ಮ ಏನಾದರೂ ಕೇಳಿಸ್ಕೊಂಡ್ರೆ ಕಷ್ಟ ಆಗ್ಬಿಡತ್ತೆ. ಡೋರ್ ಆಲ್ರೆಡಿ ಕ್ಲೋಸ್ ಆಗಿದೆ, ಈಗ ಹೇಳು ಅಕ್ಕ. ಅದಿತಿ ಏನು ಮಾಡ್ತಿದ್ದಾಳೆ? ಅಪ್ಪ ರಾಜಣ್ಣನ ಮರ್ತ್ಬಿಡು ಅಂದಿದ್ದಕ್ಕೆ ಧಾರಾಕಾರವಾಗಿ ಅಳ್ತಾ ಇದ್ದಾಳೆ. ಒಂದು ಕೆಲಸ ಮಾಡು, ಸ್ಪೀಕರ್ ಆನ್ ಮಾಡು. ಸ್ಪೀಕರ್ ಆನ್ ಮಾಡಿದ್ದೀನಿ ಅಕ್ಕ. ಅದಿತಿ, ನಿನ್ನ ಹತ್ರ ಅಳೋದ್ರಲ್ಲಿ ಏನೂ ಅರ್ಥ ಇಲ್ಲ ಕಣೆ. ಮೊದಲು ಅಳೋದನ್ನ ನಿಲ್ಲಿಸು. ಅದಿತಿ, ಲವ್ ಮಾಡಿದ್ಮೇಲೆ ಇದೆಲ್ಲ ಮಾಮೂಲಿ ತಾನೆ. ಇದೆಲ್ಲದಕ್ಕೂ ರೆಡಿಯಾಗಿರ್ಬೇಕು ನೀನು. ಇಷ್ಟಕ್ಕೆ ಆಗಬಾರ್ದಾಗುತ್ತೆ ಅಂತ ಅಳ್ತಿದ್ರೆ ಹೇಗೆ? ರಾಜಣ್ಣನ ಜೊತೆ ನಿನ್ನ ಮದುವೆ ಆಗೋದಂತೂ ಪಕ್ಕ. ನಾನು, ಅಮ್ಮು, ಅತ್ಗೆ ಎಲ್ಲರೂ ಸೇರಿ ನಿನ್ನ ಮದುವೆ ಅಂತೂ ಪಕ್ಕ ಮಾಡಿಸ್ತೀವಿ. ಮೊದಲು ನೀನು ಅಳೋದು ನಿಲ್ಲಿಸು, ಅರ್ಥ ಆಯ್ತಾ? ಅಕ್ಕ, ನಿಮ್ಮ ಲವ್ ಸ್ಟೋರಿ ನನಗೂ ಗೊತ್ತಾಯ್ತು. ಈಗ ನಾವು 3 ಜನನೂ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ. ಹಾಯ್ ಮಾ, ಬರೋದಕ್ಕೆ ಹೇಳಿದ್ರಿ? ತುಂಬಾ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು, ಅದಕ್ಕೆ ಬರಕ್ಕೆ ಹೇಳಿದೆ. ಹೇಳಿ ಅಮ್ಮ, ಏನು ವಿಷಯ?
ಧ್ರುವನ್ನ ಇಷ್ಟಪಡ್ತಾ ಇರೋ ಹುಡುಗಿ ಯಾರು ಅನ್ನೋದು ನನಗೆ ಗೊತ್ತಾಯ್ತು. ವಾಟ್? ಅಮ್ಮ, ನೀವು ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲ ವೇದಾಂತ್, ನಿಜವಾಗ್ಲೂ ನನಗೆ ಆ ಹುಡುಗಿ ಯಾರು ಅಂತ ಗೊತ್ತಾಗಿದೆ. ಹೌದಾ? ದಟ್ಸ್ ಆಸಮ್. ಅಮ್ಮ, ಆ ಹುಡುಗಿ ಯಾರು? ನೋಡೋಕೆ ಹೇಗಿದ್ದಾಳೆ? ಅಮ್ಮ, ಅವಳ ನಂಬರ್ ಇದ್ರೆ ಕೊಡಿ. ಅವ್ಳ ಪೇರೆಂಟ್ಸ್ ಹತ್ರ ನಾನು ಈಗಲೇ ಮಾತಾಡ್ತೀನಿ. ಇಲ್ಲ ವೇದಾಂತ್, ಈ ವಿಷಯ ನೀನು ಅನ್ಕೊಂಡಷ್ಟು ಈಸಿ ಅಲ್ಲ. ಆ ಹುಡುಗಿ ತಂದೆ ತಾಯಿಗೆ ಅವಳು ಧ್ರುವನ್ನ ಇಷ್ಟಪಡ್ತಾ ಇರೋದು ಒಂಚೂರು ಇಷ್ಟ ಇಲ್ಲ. ಅದಕ್ಕೆ ಅವಳು ನಮ್ಮ ಹತ್ರ ಬಂದು ಮಾತಾಡೋದಕ್ಕೆ ಹೆಸಿಟೇಟ್ ಮಾಡ್ತಾ ಇದ್ದಾಳೆ. ಅದಿತಿ, ನೀನು ಅಪ್ಪಂಗೆ ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ನಿನ್ನ ರಾಜಣ್ಣನ ಮದುವೆಗೆ ಅಪ್ಪ ಒಪ್ಕೊಳ್ತಾರೆ, ಆದರೆ ನೀನು ನಾವು ಹೇಳ್ದಂಗೆ ಕೇಳಬೇಕಷ್ಟೆ. ಅಪ್ಪಂಗೆ ಬೇಜಾರಾಗಲ್ಲ ಅನ್ನೋದಾದರೆ ನೀವೇನು ಹೇಳಿದ್ರು ಕೇಳ್ತೀನಿ. ಧ್ರುವನ್ ಆಕ್ಸಿಡೆಂಟ್ ಆದಾಗಿಂದ ಈ ವಿಷಯದ ಬಗ್ಗೆ ವೇದನ್ ಭಾವನ ಹತ್ರ ಮಾತಾಡೋಣ ಅಂತ ಅಂದ್ಕೊಂಡೆ, ಆದರೆ ನಂಗೆ ಅಷ್ಟು ಧೈರ್ಯ ಇಲ್ಲ. ಇಲ್ಲ ಅಂದಿದ್ರೆ ನಾನು ಈ ವಿಷಯನ ಯಾವಾಗಲೂ ವೇದನ್ ಭಾವನ ಹತ್ರ ಹೇಳಿರ್ತಿದ್ದೆ. ನಿನ್ನ ಭಾವನ ಹತ್ರ ಅಷ್ಟೊಂದೆಲ್ಲ ಮಾತಾಡೋ ಅವಶ್ಯಕತೆನೇ ಇಲ್ಲ. ಹೌದಾ? ಮತ್ತಿನ್ನೇನು ಮಾಡೋದಂತೀರಾ? ಅದಿತಿ, ಈಗ ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ನಮ್ಮ ಫ್ಯಾಮಿಲಿಗೆ ತುಂಬ ಬೇಕಾದವರು ನಿನ್ನ ಮೀಟ್ ಮಾಡ್ತಾರೆ. ಅವ್ರ ಹತ್ರ ನೀನು ನಿನ್ನ ಲವ್ ಸ್ಟೋರಿನ ಹೇಳ್ಕೊ. ಯಾಕಂದರೆ ಅವ್ರು ವೇದಾಂತಿಗೆ ತುಂಬ ಕ್ಲೋಸ್. ಅವರೇ ನಮ್ಮ ಅಪ್ಪಂಗೆ ಕೂಡ ಒಪ್ಪಿಸ್ತಾರೆ. ನೋಡು ವೇದಾಂತ್, ಹೇಗಾದರೂ ಆ ಹುಡುಗಿನ ಕನ್ವಿನ್ಸ್ ಮಾಡಿ ನಾನು ನಿನ್ನ ಎದುರುಗಡೆ ಕರ್ಕೊಂಬರ್ತೀನಿ. ಆದರೆ ಅವಳು ನಿನ್ನ ಹತ್ರ ಫೇಸ್ ಟು ಫೇಸ್ ಮಾತಾಡೋದಕ್ಕೆ ಐ ಡೋಂಟ್ ನೋ, ಹೆದರ್ಕೋಬೋದು ಅಂತ ಅನಿಸುತ್ತೆ. ಹೌದಾ? ಸರಿ ಅಮ್ಮ, ಓಕೆ. ಅಮ್ಮ, ಬಟ್ ಆ ಹುಡುಗಿ ಯಾರು ಅಂತ ನನಗೆ ಹೇಗೆ ಗೊತ್ತಾಗುತ್ತೆ? ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅವ್ರು ಯಾವ ಜಾಗಕ್ಕೆ ಬರ್ತಾರೆ, ಎಷ್ಟು ಗಂಟೆಗೆ ಬರ್ತಾರೆ, ಯಾವ ಕಲರ್ ಬಟ್ಟೆ ಹಾಕಿರ್ತಾರೆ ಅಂತೆಲ್ಲ ಹೇಳ್ತೀವಿ. ನೀನು ಬರೀ ನಿನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳ್ಕೊಂಡ್ರೆ ಸಾಕು. ಅದು ಸರಿ, ಅವ್ರು ಯಾರು? ಅವ್ರ ಹೆಸರೇನು? ಅವ್ರು ಎಲ್ಲಿರ್ತಾರೆ? ಏನು ಗುರುತು ಪರಿಚಯ ಇಲ್ದಿರೋರ ಹತ್ರ ಮನಸ್ಸಲ್ಲಿರೋದು ಹೇಗಕ್ಕ ಹೇಳೋದು? ನೀನು ಯಾಕೆ ಆ ಥರ ಅಂದ್ಕೊಳ್ತೀಯ? ಅದನ್ನು ವೇದಾಂತಣ್ಣ ಅಂತ ಅಂದ್ಕೊಂಡು ಮಾತಾಡು. ಏನು ವೇದಾಂತ್ ಭಾವನಾ? ಹಾಗಲ್ಲ ಅದಿತಿ, ನಾನೇನು ಹೇಳೋಕ್ಕೆ ಬಂದೆ ಅಂತಂದರೆ ಅವರನ್ನು ಅಣ್ಣನ ಥರನೇ, ಅಂದರೆ ವೇದಾಂತ ಅಣ್ಣನ ಥರನೇ ಒಳ್ಳೆಯವರು ಅಂತ ಅನ್ಕೋ. ಆದರೂ ನನಗೆ ಯಾಕೋ ಬೇಡ ಅನಿಸ್ತದ. ಓಕೆ ಸರಿ, ಹಾಗಿದ್ರೆ ಹೀಗೆ ಮಾಡೋಣ. ನೀನು ಅವರನ್ನು ಫೇಸ್ ಟು ಫೇಸ್ ಮೀಟ್ ಆಗಬೇಡ, ದೂರದಿಂದಲೇ ನಿಂತ್ಕೊಂಡು ಮಾತಾಡು, ಓಕೆನಾ? ಹೌದು ಕಣೆ, ಅದಕ್ಕೆ ಹೇಳ್ತಿರೋದು ಕರೆಕ್ಟಾಗಿದೆ. ಸರಿ, ಹಾಗೆ ಮಾಡ್ತೀನಿ. ಸರಿ ಅಮ್ಮ, ನೀವು ಹೇಳ್ದಾಗೆ ಮಾಡ್ತೀರಿ. ಅಮ್ಮ, ಆ ಹುಡುಗಿ ಎಲ್ಲಿ ಸಿಗ್ತಾಳೆ? ಆ ಜಾಗ ನೀನು ಲಾಸ್ಟ್ ಟೈಮು ರಾಜಣ್ಣನ ಕೆನೆಗೆ ಮುತ್ತು ಕೊಟ್ಟಿದ್ದಲ್ಲ, ಅದೇ ಪಾರ್ಕ್. ಸರಿ ಅಕ್ಕ, ಓಕೆ. ಸರಿ ಅಮ್ಮ, ತುಂಬ ಪ್ರೀತಿಸ್ತಿರೋ ಹುಡುಗಿ ಸಿಗ್ತಾಳೆ ಅಂದರೆ ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡ್ತೀನಿ. ಅಮ್ಮು, ಆರ್ತಿ, ಅದಿತಿನ ಒಪ್ಸಿದ ಕೂಡಲೇ ನಮ್ಮ ಕೆಲಸ ಆಯಿತು ಅಂತ ಅಂದ್ಕೊಳ್ಳೋದು ತಪ್ಪಾಗತ್ತೆ. ವೇದಾಂತಣ್ಣನ ಒಪ್ಸೋದು ಅದು ಸುಲಭದ ಮಾತಲ್ಲ. ಅದಕ್ಕೆ ವೇದಾಂತ್ ವಿಷಯನ ನನಗೆ ಬಿಡಿ, ಅವನ್ನ ನಾನು ಒಪ್ಪಿಸ್ತೀನಿ. ನಾ ಹೇಳಿದ್ದೆಲ್ಲ ಗೊತ್ತಾಯ್ತಲ್ವಾ? ಗೊತ್ತಾಯ್ತು ಅಮ್ಮ. ಈಗ ಕೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಳ್ಬೇಡಿ. ಧ್ರುವ ಇಷ್ಟಪಡ್ತಿರೋ ಹುಡುಗಿ ಇದೇ ಹುಡುಗಿ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಪ್ರಯಾರಿಟಿ ಈಗ ನೀನು ಹೋಗಿ ಆ ಹುಡುಗಿನ ಮೀಟ್ ಮಾಡು. ಅದನ್ನೆಲ್ಲ ನಾನು ನಿನ್ಗೆ ಆಮೇಲೆ ಹೇಳ್ತೀನಿ ಬಿಡು. ಆ ಹುಡುಗಿ ಸಿಕ್ಕದಲ್ಲ ಅಷ್ಟೇ ಸಾಕು ಅಮ್ಮ. ನಾನು ಈಗಲೇ ಇದನ್ನು ಅಮೂಲ್ಯ ಹತ್ರ ಶೇರ್ ಮಾಡ್ತೀನಿ. ಅವ್ರು ಸಖತ್ ಖುಷಿ ಪಡ್ತಾಳೆ. ವೇದಾಂತ್, ಆಲ್ರೆಡಿ ಅಮೂಲ್ಯಂಗೆ ಈ ವಿಷಯ ಎಲ್ಲ ಗೊತ್ತು. ವಾಟ್? ಅಮೂಲ್ಯಗೂ ಗೊತ್ತಿದೆಯಾ? ನಾನು ಹೇಳಲೇ ಇಲ್ವಲ್ಲ. ನಾವಿಬ್ರು ಸೇರ್ಕೊಂಡೇ ಈ ಪ್ಲಾನ್ ಮಾಡಿದ್ದೀವಿ ಆದ್ಮೇಲೆ ಅವಳು ಗೊತ್ತಿಲ್ಲದೆ ಇರುತ್ತಾ? ಸರಿನಮ್ಮ, ಈ ವಿಷಯ ನನಗೆ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಅಮೂಲ್ಯನೇ ನಿನಗೆ ಈ ವಿಷಯನ ಹೇಳಬೇಕು ಅಂತ ಇದ್ಲು. ಆದರೆ ನನಗೆ ಯಾಕೋ ಮನಸ್ಸೇ ತಡಿಲಿಲ್ಲ.
ಎಕ್ಸೈಟ್ಮೆಂಟಲ್ಲಿ ನಾನೇ ನಿನಗೆ ಮೊದಲು ಹೇಳಿಬಿಟ್ಟೆ. ಒಂದು ಕೆಲಸ ಮಾಡು, ಅಮೂಲ್ಯ ನಿನ್ನ ಹತ್ರ ಹೇಳಿದಾಗ ನಿನ್ಗೆ ಆಲ್ರೆಡಿ ಗೊತ್ತು ಅಂತ ತೋರಿಸ್ಕೋಬೇಡ, ಸುಮ್ಮನೆ ಓಕೆ ಅಂತ ಹೇಳು. ಯಾಕೆಂದರೆ ನನ್ನ ಗಂಡನಿಗೆ ಈ ಸಿಹಿ ಸುದ್ದಿನ ನಾನೇ ಮೊದಲು ಹೇಳಬೇಕು ಅಂತ ಅವಳಿಗೂ ಆಸೆ ಇರುತ್ತಲ್ವಾ. ಅವಳನ್ನ ಡಿಸಪಾಯಿಂಟ್ ಮಾಡೋದು ಬೇಡ, ಅವಳಿಗೂ ಬೇಜಾರಾಗ್ಬೋದು. ಸರಿನಮ್ಮ, ಹಾಗೆ ಆಗಲಿ. ಬಾಯ್. ಅದಿತಿ ಪ್ರೀತಿ ವಿಷಯನ ವೇದಾಂತ ಹತ್ರ ಹೇಳ್ಬಿಡ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ನಿಮ್ಮ ಪ್ಲಾನ್ ಎಲ್ಲ ಉಲ್ಟಾ ಆಗೋ ಹಾಗೆ ಮಾಡ್ತೀನಿ. ಅಲ್ಲಿ ಅದಿತಿ ಬದಲು ನಾನು ಕಳಿಸೋ ಹುಡುಗಿ ಇರೋ ಹಾಗೆ ಮಾಡ್ತೀನಿ. ಅದಕ್ಕೆ ನಿಮ್ಮ ಅಣ್ಣ ಡಬ್ಬ ಫೋನೇ ಪಿಕ್ ಮಾಡ್ತಾ ಇಲ್ಲ. ಇನ್ನೊಂದ್ಸಲ ಟ್ರೈ ಮಾಡು ಅಲ್ವಾ? ಹಲೋ, ಯೋ ಫೋನ್ ಪಿಕ್ ಮಾಡೋಕ್ಕೇನೆ ದೊಡ್ಡರೋಗ ನಿಂಗೆ? ಅಲ್ಲ, ಇಷ್ಟೊತ್ತಾಯ್ತು, ಮನೆಗೆ ಬರಬೇಕು ಅನ್ನೋ ಜ್ಞಾನ ಇಲ್ವಾ ನಿನಗೆ? ಏನೋ ಇನ್ನೂ 5 ನಿಮಿಷನಾ? 5 ನಿಮಿಷ ಏನು ಟೈಮ್ ಅಲ್ವಾ ನಿಂಗೆ? ಬೇಗ ಮನೆಗೆ ಬರ್ಬೇಕಷ್ಟೆ. ಅದಕ್ಕೆ ಇನ್ನೂ 5 ನಿಮಿಷ ಅಂತೆ. ಅವ್ನು ಬರೋದ್ರೊಳಗೆ ನೀವು ಬಚ್ಚಿಟ್ಕೊಂಬಿಡಿ ಹೋಗಿ. ಅಮ್ಮು, ಅವ್ರು ಬಂದ್ಮೇಲೆ ಹೋಗ್ಬೋದಲ್ವಾ? ಯಾಕ ನಿಂಗೇನು ಅಷ್ಟು ಗೊತ್ತಾಗಲ್ವಾ? ಅವ್ನು ಬಂದ್ಮೇಲೆ ಬಚ್ಚಿಟ್ಕೊಳಕ್ಕಾಗತ್ತಾ? ಈಗಲೇ ಹೋಗಿ ಬಚ್ಚಿಟ್ಕೊಂಬಿಡಿ ಹೋಗಿ, ಬೇಗ ಬೇಗ. ಅರ್ಜೆಂಟ್ ಬಂದು ಯಾಕೆ ಫೋನ್ ಮಾಡಿದೆ? ವೇದಾ, ನಾನೊಂದು ವಿಷಯ ಹೇಳ್ತೀನಿ. ಆ ವಿಷಯ ಕೇಳಿದ್ರೆ ನಿನಗೆ ಸಖತ್ ಖುಷಿ ಆಗುತ್ತೆ. ಏನು ಅಂದರೆ, ನಮ್ಮ ರಾಜುನ ಲವ್ ಮಾಡ್ತಿರೋ ಹುಡುಗಿ ಯಾರು ಅಂತ ಯಾರು ಅಂತ ನನಗೆ ಗೊತ್ತಾಗಿದೆ. ಹೌದಾ? ಶುಭ ಬಜಾರಿ ಯಾರು ಹೇಳು? ಅವಳ ಹೆಸರೇನು? ಎಲ್ಲಿದ್ದಾಳೆ? ಅವಳು ಯಾರು, ಎಲ್ಲಿದ್ದಾಳೆ ಅಂತೆಲ್ಲ ಹೇಳೋಕ್ಕಾಗಲ್ಲ. ಯಾಕಂದರೆ ಪಾಪ ಅವಳು ಸ್ವಲ್ಪ ಸಂಕೋಚದ ಸ್ವಭಾವದವಳು. ಅವಳಿನ ಮೀಟ್ ಮಾಡೋದಿರಲಿ, ನಿನ್ನ ಜೊತೆ ಫೋನಲ್ಲಿ ಮಾತಾಡೋದಕ್ಕೂ ನಾಚಿಕೆ ಪಡ್ಕೋತಾ ಇದ್ದಾಳೆ. ಗೊತ್ತಾಯ್ತು ಬಿಡು. ಸುಹಾಸಿನಿ ಹೇಳಿದ್ದೇನೆ, ರಿಪೀಟ್ ಟೆಲಿಕಾಸ್ಟ್. ಹಾಂ ವೇದಾಂತ್, ನೀನೇನಾದರೂ ಹೇಳ್ದಾ? ಏನೂ ಇಲ್ಲ ಬಜಾರಿ. ನೆಕ್ಸ್ಟ್ ಪ್ಲಾನ್ ಏನು ಅಂತ ಕೇಳ್ತಾ ಇದ್ದೀನಿ. ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಸಖತ್ತಾಗಿರೋ ಪ್ಲ್ಯಾನೇ ಮಾಡಿದ್ದೀವಿ. ನೀನು ಅವಳ ಜೊತೆ ಮಾತಾಡಬೇಕು, ಅವಳನ್ನ ನೋಡಬೇಕು ಅಂತಂದರೆ ನೀನು ಹೋಗಿ ಅವಳನ್ನ ಮೀಟ್ ಮಾಡಬೇಕು. ಆದರೆ ಅವಳಿಗೆ ನಾವು ವೇದಾಂತ ಬರ್ತಿರೋದು ಅಂತ ಹೇಳಿಲ್ಲ, ವೇದಾಂತ್ ಫ್ರೆಂಡ್ ಬರ್ತಿರೋದು ಅಂತ ಕನ್ವಿನ್ಸ್ ಮಾಡಿದ್ದೀವಿ. ಆಲ್ರೆಡಿ ನಿನ್ನ ಟೀಮ್ ಮೆಂಬರ್ ನನಗೆಲ್ಲ ಹೇಳಾಗಿದೆ. ನೀನು ಇದೇ ವಿಷಯ ಹೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಯಾಕೆ ವೇದಾಂತ್ ಸೈಲೆಂಟ್ ಆಗಿಬಿಟ್ಟೆ? ಇಲ್ಲ ಬಜಾರಿ, ನೀನೇನೋ ಹೇಳ್ತಿದ್ದೀರಾ, ಕಂಟಿನ್ಯೂ ಮಾಡಿ. ಹಾಂ, ನಾವು ಆ ಹುಡುಗಿಗೆ ಒಂದು ಜಾಗಕ್ಕೆ ಬರೋಕ್ಕೆ ಹೇಳಿದ್ದೀವಿ. ನೀನೇನಿಲ್ಲ, ನಾವು ಒಂದು ಜಾಗ ಹೇಳ್ತೀವಿ, ಆ ಜಾಗಕ್ಕೆ ಹೋಗ್ಬಿಟ್ಟು ನೀನು ಅವಳನ್ನ ಮೀಟ್ ಮಾಡಬೇಕು. ಅವಳು ನಿನ್ನ ನಾನು ಪಿಂಕ್ ಕಲರ್ ಶರ್ಟ್ ಹಾಕೊಂಡಿರ್ತೀನಿ, ಕೈಯಲ್ಲಿ ವೈಟ್ ಕಲರ್ ಹ್ಯಾಂಡ್ ಕರ್ಚೀಫ್ ಇರುತ್ತೆ. ಅದನ್ನು ಗುರ್ತು ಹಿಡಿದು ಅವಳ ಹತ್ರ ಮಾತಾಡೋದಕ್ಕೆ ಬರ್ತಾಳೆ. ಕರೆಕ್ಟಾ? ಕ್ಯೂ ವೇದ, ನಾನು ಹತ್ತಿನೇ ಹೇಳಬೇಕು ಅಂದ್ಕೊಂಡಿದ್ದೆ. ಹೌದು, ನನ್ನ ಮನಸ್ಸಲ್ಲಿರೋದು ನಿನಗೆ ಹೆಂಗೆ ಗೊತ್ತಾಯ್ತು? ಇದೇನು ಬಜಾರಿ ಹೀಗೆ ಹೇಳ್ತಿದ್ದೆ? ನಾನು ನಿನ್ನ ಗಂಡಾಗಿ ನಿನ್ನ ಇಷ್ಟು ಅರ್ಥ ಮಾಡ್ಕೊಳ್ತಿದ್ರೆ ಹೇಗೆ ಹೇಳು? ಅಯ್ಯೋ, ನನ್ನ ಜಾಣ ಮರಿ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಅಷ್ಟೇನಾ? ಇನ್ನು ಮುಂದೆ ನಾನು ಹೇಳ್ತೀನಿ ಕೇಳು. ನಾನು ಹೋಗಿ ಹುಡುಗಿನ ಮೀಟ್ ಮಾಡ್ತೀನಿ. ಧ್ರುವನ ಲವ್ ಮಾಡ್ತಿರೋ ವಿಷಯ ಕೇಳಿ ನನಗೆ ಬಹಳ ಖುಷಿ ಆಗುತ್ತೆ. ನಿಮ್ಮಿಬ್ಬರು ನಾನು ಒಂದು ಮಾಡೇ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ. ಅಷ್ಟೇ ಅಲ್ಲ, ಅವಳನ್ನ ಮನೆಗೆ ಕರ್ಕೊಂಡು ಬಂದು ನಿಮ್ಮೆಲ್ಲರಿಗೂ ಪರಿಚಯ ಮಾಡ್ಕೊಡ್ತೀನಿ. ಇದು ವೇದಾಂತ್ ವಸಿಷ್ಠ ಅಂದರೆ, ಇದು ಅಮೂಲ್ಯ ಮಂಜುನಾಥ್ ಗಂಡ ಅಂದರೆ 100% ಕರೆಕ್ಟ್. ನಾನು ಡಿಟ್ಟೋ ಇದೆ ಹೇಳಬೇಕು ಅಂದ್ಕೊಂಡಿದ್ದೆ. ಮತ್ತೆ ನಾನು ಅಂದ್ರೆ ಸುಮ್ಮನೆನಾ? ಅಲ್ಲ ಕಣಯ್ಯ, ನಾವೆಲ್ಲರೂ ಇಷ್ಟು ದಿನ ಹುಡುಗಿನ ಹುಡುಕ್ಬೇಕು ಅಂತ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಿನಗೆ ಗೊತ್ತು ತಾನೇ? ಗೊತ್ತಿದೆ. ನಾವು ಹುಡುಗಿನ ಹೆಂಗೆ ಕಂಡಿಡ್ತೀವಿ ಅಂತ ನೀನೇನು ಕೇಳಲೇ ಇಲ್ಲ. ನಿನಗಂತೂ ಕ್ಯೂರಿಯಾಸಿಟಿ ಬ್ರೇಕ್ ಮಾಡೋಕ್ಕೆ ಬರಲ್ಲ.
ನಾನೇನು ನೀನು ಆ ಹುಡುಗಿನ ಹೆಂಗೆ ಕಂಡಿಡಿದ್ರಿ ಎಲ್ಲಿ ಕಂಡಿಡಿದ್ರಿ ಆಪ್ರೇಷನ್ ರಾಜಣ್ಣನ ಹುಡುಗಿ ಪ್ಲ್ಯಾನ್ ಯಾವ ಥರ ಮಾಡಿದ್ರಿ ಅಂತೆಲ್ಲ ಕೇಳ್ತೀಯ ಅಂದ್ಕೊಂಡ್ರೆ ನೀನು ನೀರು ಕುಡ್ದಷ್ಟು ಈಸಾಗಿ ಒಪ್ಕೊಂಬಿಟ್ಟೆ. ಅದರ ಅವಶ್ಯಕತೆ ಇಲ್ಲ ಬಜಾರ್. ನಿಮ್ಮ ಟೀಮಲ್ಲಿ ಇರೋರೆಲ್ಲ ಕಿಲಾಡಿಗಳೇ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲ ಒಟ್ಟಿಗೆ ಸರಿ ಪ್ಲ್ಯಾನ್ ಮಾಡಿರ್ತೀರ ಅಂದರೆ ಆ ಪ್ಲ್ಯಾನ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತ ನನಗೆ ಗೊತ್ತು. ಬಜಾರಿ ಅವಳು ಯಾರು ಅಂತ ಕಂಡಿಡ್ದಾಯ್ತಲ್ಲ, ಇನ್ನು ಮುಂದೆ ನಾನೇ ಬಿಟ್ಬಿಡು. ನಾನು ಅವಳ ಒಪ್ಸಿ ಮನೆ ಕರ್ಕೊಂಡು. ಸರಿ, ನಂಗೆ ಸ್ವಲ್ಪ ಕೆಲಸ ಇದೆ. ಹಸಿವು ಪರವಾಗಿಲ್ಲ ಕಣೆ ಅಮ್ಮು, ಅಣ್ಣ ಬುದ್ಧಿವಂತನೋ ಅಥವಾ ನೀ ದಡ್ಡನೋ ಗೊತ್ತಾಗಿಲ್ಲ, ಆದರೂ ಒಪ್ಪಿಬಿಟ್ಟೆ ಬಿಡು ನೀವು ಅಣ್ಣನ. ಮತ್ತೆ ನಾವು ಅಂದರೆ ಏನು ತಮಾಷೆನಾ? ಅದಕ್ಕೆ ಈಗ ನೀನು ನನ್ನ ಹೊಗಳಿದ್ರೋ ಅಥವಾ ಕಾಲು ಹೇಳಿದ್ರು? ಇಲ್ಲ ಅಮ್ಮು, ನೀನೇ ಬುದ್ಧಿವಂತೆ 2.0 ಅಂತ ಅಂದಿದ್ದು. ಹೌದಾ? ನನಗೇನೋ ಬೇರೆ ಕೇಳಿಸ್ತಲ್ಲ. ಸರಿ ಬಿಡು, ನಾನಂತೂ ಬುದ್ಧಿವಂತೆ.